ಬಿಸಿಲಿದೆ, ಬಟ್ ಒಳಗಡೆನೂ ಚಳಿ ಇದೆ, ಹೊರಗಡೆನೂ ಚಳಿ ಇದೆ. ಸೊ ಬಿಸಿಲು ಸುಮ್ಮನೆ ಹೆಸರಿಗೆ. ಸೊ ಚಳಿ ತುಂಬ ಇದೆ. ಈ ಥರ ಎಲ್ಲ ಕವರ್ ಆಗಿ ಹೋಗಬೇಕು. ಸೊ ಇನ್ನು ಮುನ್ನಾರ್ ಹೋಗ್ಬೇಕಂತ ಅಂದ್ಕೊಂಡಿವಿ ನಾಳೆ. ಅಲ್ಲಿ ಅಂತೂ ಇದ್ರಿಗಿಂತ ಡಬಲ್ ಇರುತ್ತೆ ಕ್ಲೈಮೇಟು. ಸೊ ನೋಡ್ಬೇಕು ಏನಾಗುತ್ತೆ, ಯಾಕಂದರೆ 6 ಅವರ್ಸ್ ಜರ್ನಿ ಇಲ್ಲಿಂದ. ಸೊ ನಿನ್ನೆ ಟ್ರಾವೆಲ್ ಮಾಡ್ಬಂದು ಟಯರ್ಡ್ ಆಗಿದೆ. ಇಲ್ಲೇ ಕವರ್ ಮಾಡ್ಬೇಕಂತೇಳಿ ಬಂದಿದ್ವಿ ಪ್ಲೇಸಸ್ ಎಲ್ಲ. ಸೊ ಒಮ್ಮೆ ಸಡನ್ನಾಗಿ ಮುನ್ನಾರ್ ಹೋಗ್ಬೇಕಂತ ಅಂದ್ಕೊಂಡ್ವಿ. ಬಟ್ ನೋಡ್ಬೇಕು ಏನಾಗುತ್ತೆ ಅಂತೇಳಿ ಇವತ್ತು ಈವ್ನಿಂಗ್ವರೆಗೂ ಡಿಸೈಡ್ ಮಾಡಬೇಕು. ಇನ್ನೂ ಹೋಟೆಲ್ಸ್ ಅದು ಬುಕ್ ಮಾಡಿಲ್ಲ. ಸೊ ಈವ್ನಿಂಗ್ ಡಿಸೈಡ್ ಮಾಡಿ ಆಮೇಲೆ ಹೋಟೆಲ್ಸ್ ಅದು ಬುಕ್ ಮಾಡಬೇಕು. ಅಲ್ಲೊಂದು 14-15 ಅಲ್ಲೇ ಮುನ್ನಾರಲ್ಲಿ ಸ್ಟೇ ಮಾಡಿ ರಿಟರ್ನ್ 16ಗೆ ವಾಪಸ್ ಇಲ್ಲೇ ಊಟಿಗೆ ಬಂದು 17 ಒಂದಿನ ಇಲ್ಲಿ ಸ್ಟೇ ಮಾಡಿ 18ಗೆ ರಿಟರ್ನ್ ಬೆಂಗ್ಳೂರು ಹೋಗ್ಬೇಕಂತ ಅಂದ್ಕೊಂಡಿವಿ. ಇನ್ನೂ ಏನು ಪ್ಲ್ಯಾನ್ ಇಲ್ಲ, ಜಸ್ಟ್ ಥಿಂಕ್ ಮಾಡ್ತಿರೋದು. ಸೊ ಏನಾಗುತ್ತೆ ನೋಡ್ತೀನಿ. ಸೊ ಈಗ ಟಿಫನ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಸೊ ಆಮೇಲೆ ಸಿಗ್ತೀವಿ. ಗೈಸ್ ಇಲ್ಲೇ ಈಗ ಊಟಿ ಲೇಕ್ಗೆ ಬಂದಿದ್ದೀವಿ, ಬೋಟ್ ಹೌಸ್ಗೆ. ಸೊ ಟಿಕೆಟ್ ತೊಗೋಕ್ಕೆ ಹೋಗಿದ್ದಾರೆ ಅವರು, ನೋಡಬೇಕು. ರಶ್ ಇದೆ ಫುಲ್ಲು. ಸೊ ಎಂಟ್ರಿ ಟಿಕೆಟು, ಆಮೇಲೆ ಬೋಟ್ ರೈಡಿಂಗ್ ಟಿಕೆಟು. ಸೊ ಇನ್ನೂ ಟಿಫನ್ ಮಾಡಿಲ್ಲ. ಇಲ್ಲಿ ಬೋಟು ರೈಡ್ ಮಾಡಿ ಆಮೇಲೆ ಟಿಫನ್ ಮಾಡೋಕ್ಕೆ ಹೋಗ್ತೀವಿ. ಆಮೇಲೆ ಬೇರೆ ಹೋಟೆಲಲ್ಲಿ ಚೆಕ್ ಇನ್ ಮಾಡ್ತೀವಿ. ಗೈಸ್ ಇಲ್ಲಿ ಊಟಿ ಲೇಕಲ್ಲಿ ಬೋಟಿಂಗು ಎಂಟ್ರೆನ್ಸ್ ಫೀಸು 20 ರುಪೀಸ್. ಆಮೇಲೆ ಪ್ಯಾಡಲ್ ಬೋಟು 350 ಅಲ್ಲ 360 2 ಪರ್ಸನ್ಸ್. ಇಲ್ಲಿ ಬೋಟಿಂಗು ಆಮೇಲೆ ಮೋಟ್ರ್ ಬೋಟ್ ಅದೆಲ್ಲ ರೇಟ್ ಎಲ್ಲ ಡಿಫ್ರೆಂಟ್ ಚೇಂಜಸ್ ಇದೆ. ಸೊ ನಾವು ಪ್ಯಾಡಲ್ ಬೋಟ್ ತೊಗೊಂಡೀವಿ. ಸೊ 360 ರುಪೀಸ್ ಪ್ಲಸ್ 20 ರುಪೀಸ್ ಎಂಟ್ರೆನ್ಸ್ ಫೀಸ್. 20-40 ಪರ್ ಪರ್ಸನ್ 20 ರುಪೀಸ್, ಅಂದರೆ 40 ರುಪೀಸು ಎಂಟ್ರೆನ್ಸ್ ಫೀಸ್. ಆಮೇಲೆ ಊಟ ಮಾಡಿಂದ ದೊಡ್ಡ ಬೆಟ್ಟನಾ? ದೊಡ್ಡ ಪಟ್ಟ ಅಲ್ಲ, ಹಾಂ. ಈಗ ದೊಡ್ಡ ಬೆಟ್ಟ ಪೀಕ್ ಬಂದಿದ್ದೀವಿ. ಸ್ಟೆಪ್ಸ್ ಹತ್ತಬೇಕು. ಈಗ ಜಸ್ಟ್ ಬಂದಿದ್ದೀವಿ. ಬಿಸಿಲಿಲ್ಲ, ಫುಲ್ ಮಂಚಿದೆ. ನೋಡ್ಬೋದು ಹಿಂದ್ಗಡೆ ಎಲ್ಲ ತುಂಬ ಕೋಲ್ಡ್ ಇದೆ. ಇಟ್ ವಾಸ್ ನೈಸ್ ಬಲೂನ್ ಸಾರಿ ಬಬಲ್. Yes, Vaishu, say something. ಏನು ಹೇಳ? ಹಿಡ್ಕೊಂಡು ಓಡಾಡ್ಲಿತ್ತು ಹೆಂಗೆ ಹೋಗ್ತೀರ? ಬಂದಾಗ ಊಟ ಹೆಂಗಿತ್ತು ಗೊತ್ತಾ? The next day. ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಇದು 3rd ಡೇ ಊಟಿಯಲ್ಲಿ. ಸೊ ಈಗ ಅಂದರೆ ಮುನ್ನಾರ್ಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಸೊ ಅಂದರೆ ಒಂದು 6-7 ಅವರ್ಸು ಜರ್ನಿ ಆಗುತ್ತೆ. ಸೊ ಇನ್ನೂ ಟಯರ್ಡ್ ಅಂಥೇಳಿ ಕ್ಯಾನ್ಸಲ್ ಮಾಡಿದ್ವಿ. ಸೊ ಇಲ್ಲಿ ಈಗ ಊಟಿಲೇ ಹತ್ತಿರ ಯಾವ್ಯಾವ ಪ್ಲೇಸಸ್ ಇದೆ ಅದನ್ನು ಕವರ್ ಮಾಡ್ತೀವಿ. ಸೊ ಈಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಟಿಫನ್ ಮಾಡಬೇಕು. ಟಿಫನ್ ಮಾಡಿ ಸಿಗ್ತೀನಿ ಆಮೇಲೆ. ಟಿಫನ್ ಮಾಡೋಕ್ಕೆ ನಿಂತಿದ್ದೀವಿ. ಇಲ್ಲೊಂದು ಫಾಲ್ಸಿಗೆ ಹೋಗ್ತಾ ಇದ್ದೀವಿ, ಪಾಯಕರ ಫಾಲ್ಸ್ ಅಂದರೆ. ಸೊ ಇಲ್ಲೇ ಆಗಿದ್ದೀವಿ, ಟಿಫನ್ ಮಾಡಿ ಹೋಗ್ತೀವಿ. ಸೊ ಗೈಸ್ ಈಗ ನಾವು ಪಾಯಕರ ವಾಟರ್ ಫಾಲಿಗೆ ಬಂದಿದ್ದೀವಿ. ಒಂದು ಊಟಿಯಿಂದ ಒಂದು 25 ಕಿಲೋಮೀಟ್ರು ದೂರ ಇದೆ. 300 ಮೀಟ್ರ್ ವಾಕ್ ಮಾಡಬೇಕು. ಈಗ ಜಸ್ಟ್ ಬಂದು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ 300 ಮೀಟ್ರ್ ಟ್ರೆಕ್ಕಿಂಗ್ ಇದೆ. ಸೊ ಹೋಗ್ತಾ ಇದ್ದೀವಿ ವಾಕ್ ಮಾಡ್ತಾ.
ಫೋಟೋ ತೆಕ್ಕೊಬೇಕು ನೀನು ಫೋಟೋ ತೆಕ್ ಇಲ್ಲಿ ಹೋಗ್ಬೇಕೇನೋ ತೆಕ್ಕೋತೀವಿ ಫೋಟೋ ಮ್ಯಾಲೆ ಹೋಗಿ ಸೊ ಎಂಟ್ರಿ ಫೀಸು 30 ರುಪೀಸ್, ಚಿಲ್ಡ್ರನ್ಸ್ 10 ರುಪೀಸ್, ಅಡಲ್ಟ್ 30 ರುಪೀಸ್ ಪರ್ ಪರ್ಸನ್. ಮತ್ತೆ ಸ್ಟೆಪ್ಸ್ ಇದೆ ಕೆಳಗಡೆ ಇಳಿಯೋದಕ್ಕೆ. ಅಲ್ಲಿದೆ ಫಾಲ್ಸು. 300 ಮೀಟ್ರ್ ಟ್ರೆಕ್ ಆಗಬೇಕು. ಆಮೇಲೆ ಮತ್ತೆ ಇಲ್ಲಿ ಒಳಗಡೆ ಬಂದಮೇಲೆ ಮತ್ತೆ ಇಲ್ಲಿ ಸ್ಟೆಪ್ಸ್ ಇದೆ. ಎರಡು ಸ್ಟೈಲ್ ಟಚ್ಗಳು ಮಾಡೋಣ ಏನು ಸ್ಟೈಲ್ ಮಾಡಿ ನಮ್ಮ ತಗೋಲ್ಲ ಫ್ರಂಟ್ ಸೈಡ್ ಮಾಡು ನೀ ಮಾಡಿ ನಿಂದು ಹೇಳ್ಬೇಕು. ನೀರು ನೋಡಿ ತಣ್ಣಗದಾವ ಏನು ಬೆಚ್ಚಗಿದಾವ. ಹುಷಾರು ಕಾಲು ಜಾರ್ತಾವ. ಹಾಂ ಮೈ ಮೇಲೆ ಹಾಕು. ಈಸ್ ನಾವು ಪ್ಯಾಕರ ಫಾಲ್ಸಿಂದ ಹೋಗಿದ್ದು ಅವಳಂಜಿ ಲೇಕ್ ಅಂಥೇಳಿ. ಇದು ಬ್ಯಾಕ್ ವಾಟ್ರ್ ಹರಿಯೋದು. ಸೊ ಅಲ್ಲಿಂದ ಒಂದು 30 ಕಿಲೋಮೀಟ್ರ್ ದೂರ ಇದೆ. ನೀರು ಕಡಿಮೆ ಇದೆ ಏನೋ ಗೊತ್ತಿಲ್ಲ, ಬಟ್ ಇಷ್ಟೇ ಇದೆನೋ ಅಥವಾ ನೀರು ಕಮ್ಮಿ ಇದೆ ಗೊತ್ತಿಲ್ಲ. ಸೊ ಒಳಗಡೆ ಇಳಿಯೋ ಅಷ್ಟು ನೀರಿದೆ, ಏನು ಡೇಂಜರ್ ಏನಿಲ್ಲ. ರೂಮಿಗೆ ಬಂದಾಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಡಿನ್ನರ್ಗೆ ಹೋಗ್ತಾಯಿದ್ವಿ. ಸೊ ಇಲ್ಲಿಂದ ಒಂದು 2-3 ಮೀಟ್ರ್ ಹೋಗಬೇಕು. ಸೊ ಈಗ ಹೋಗ್ತಾಯಿದ್ದೀವಿ. ಚಳಿ ತುಂಬ ಇದೆ, ಮಾತಾಡೋಕ್ಕಾಗ್ತಿಲ್ಲ. ಇದು ನೈಟ್ ವ್ಯೂ ನಮ್ಮ ರೆಸಾರ್ಟ್ದು. ನಾನು ಮಾರ್ನಿಂಗ್ ತೋರಿಸ್ತೀನಿ ಇನ್ನೊಂದ್ಸರಿ, ಬಟ್ ಈಗ ನೈಟ್ ತೋರಿಸ್ತಾ ಇದ್ದೀನಿ. ತುಂಬ ಚಳಿ ಇದೆ, ಮೊಬೈಲ್ ಹಿಡಿಯೋಕ್ಕೂ ಆಗ್ತಿಲ್ಲ.